ಸಮಸ್ಯೆ ಯಾವುದೇ ಇರಲಿ, ಕಷ್ಟ ಏನೇ ಬರಲಿ, ಗ್ರಹಗಳು ನಿಮ್ಮ ಪರವಾಗಿ ಇಲ್ಲದೆ ಇರಲಿ, ಪಂಚಭೂತಗಳು ನಿಮ್ಗೆ ಎದುರೇ ಬರಲಿ, ಎಲ್ಲದಕ್ಕೂ ಪರಿಹಾರ ನಾನು ಹೇಳ್ತೀನಿ. ಸಣ್ಣನರ ಬಿಲ್ಡಪ್ಪಲ್ಲಿ ಕೊಟ್ಟಿದ್ದು ಸಾಕು. 500 ಮುಂಜಾನೆಲ್ಲ 500 ಮಂಜಾಣಕ್ಕಾದ್ರೆ ಅಡಿಕೆ ಎಲ್ಲ 501 ರೂಪಾಯಿ ದಕ್ಷಿಣಕ್ಕೆ ಬೇಕು. ಅದೇ ನನ್ಕಾದ್ರೆ ಖಾಲಿ 250 ರೂಪಾಯಿ ಕೊಟ್ರೆ ಸಾಕು. ನಿನ್ ಜಾತಕ ಎಲ್ಲ ಬಿಡಿಸಿ 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 ನೀಟಾಗಿ ಹೇಳಾಕ್ತೀನಿ. ಏ ಪ್ರಾರಬ್ಧವೇ, ಏ ಪ್ರಾರಬ್ಧ ಮುಂಡೆದೆ, ನಿನ್ನ ಭವಿಷ್ಯನೇ ನಿನಗೆ ಗೊತ್ತಿಲ್ಲ, ಊರವ್ರಿಗೆಲ್ಲ ಭವಿಷ್ಯ ಹೇಳಕ್ ಕೊಟ್ಟಿದ್ಯಾ? ಪಕ್ಕ ಕೂತ್ಕೊಳ್ಳೋ. ಅದು ನೀವು ಬರಕ್ ಮುಂಚೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಬರೋಕೆ ಅದು ಲಾಯರ್ಗಳು ಓದೋ ಕ್ರಿಮಿನಾಲಜಿ ಅಲ್ವೋ, ನಮ್ಮಂತ ವೇದ ಪಂಡಿತರು ಹೇಳೋ ಅಸ್ಟ್ರಾಲಜಿ ಕಣೋ. ದಡ್ಡ ಮುಂಡೆ ಇದೆ, ಹೋಗೋ ಅವ್ರಿಗೆಲ್ಲ ಟೋಕನ್ ಕೊಟ್ಟು ಒಬ್ಬೊಬ್ರು ನೀವು ಕಳಿಸೋ. ಆಯ್ತು ಟೋಕನ್ ಕೊಡ್ತೀನಿ ನಡ. ಸಮಯ್ ಎಷ್ಟು ಕಷ್ಟ ಬಿದ್ರೂ ಒಂದು ಸೂರು ಬೆಳೆ ನಂಗೆ ಆತನೇ ಇಲ್ಲ. ಇದಕ್ಕೇನಾದ್ರು ನೀವೇ ಒಂದು ಪರಿಹಾರ ಕೊಡಬೇಕು. ಕಷ್ಟ ಅಣ್ಣ, ತುಂಬ ಕಷ್ಟ. ಈ ವಯಸ್ಸಾಗ ಕಾಂಪ್ಲೇನ್ ಕುಡಿದ್ರೂ ಬೆಳೆಯೋಕ್ಕಾಗಲ್ಲ. ಅಯ್ಯೋ, ನಾನು ಹೇಳ್ತಾ ಇರೋದು ನಾನು ಎತ್ತರ ಬೆಳಿಬೇಕು ಅಂತಲ್ಲ, ಜೀವನದಾಗ ಎತ್ತರ ಬೆಳಿಬೇಕಂತ. ಸರಿ, ನೀನು ಹುಟ್ಟಿದ ದಿನಾಂಕ ಹೇಳೋ. 11/2/1987. 11/2/1987. ಟೈಮ್ ಎಷ್ಟು? ರಾತ್ರಿ 11 ಗಂಟೆನಾಗ. ರಾತ್ರಿ 11 ಗಂಟೆ. ಓ, 8ನೇ ಮನೆಯಲ್ಲಿ ಶನಿ ಇದ್ದಾನೆ, ಅಷ್ಟಮ ಶನಿ. ಏನು ಮಾಡಿದ್ರೂ ನಷ್ಟನೇ. ಓಂ ಗುರುಭ್ಯೋ ನಮಃ. ತಗೊಳ್ಳೋ, ನಿಮ್ಮ ಮನೆ ದೇವ್ರು ತಿಳ್ಕೊಂಡು ಹಾಕೋ. ಹನ್ನೆರಡನೆಯ ಮನೆಯಲ್ಲಿ ರಾಹು ಇದ್ದಾನೆ, 12 ಆಟ ಆಡಿಸ್ತಾನೆ ಕಣ. ಅಣ್ಣ, 12 ಆಟಗಳಾಗ ಕ್ರಿಕೆಟ್ ವಾಲಿಬಾಲ್ ಇರ್ತದ? ವಾಲಿಬಾಲ್ ಕ್ರಿಕೆಟ್ ಜೊತೆಗ ಫುಟ್ಬಾಲ್ ಇರ್ತದ. ಒದ್ರೆ ವೈಕುಂಠಕ್ಕೆ ಹೋಗ್ಬಿದ್ದೋತ್ಯ. ಸಮಯ್ ಪಾಪ ಮಾಡ್ಕೊಬೇಡ್ರಿ. ಪಾಪ ಹುಡುಗನು ಏನೋ ಗೊತ್ತಿಲ್ದಿರ ಸುಮ್ಮನೆ ತಮಾಷೆ ಕೇಳ್ತಾವನ. ಏನು ಕೆಲಸ ಮಾಡೋದು ನೀನು? ಸಮಯ್ ಬಲೆ ಕಷ್ಟ ಕೆಲಸ ನಂದು. ಬೆಳಗ್ಗೆನೆ 2 ಮುದ್ದು ಹೊಡಿತೀನಿ, ಆಮ್ಯಾಕ ಒಂದು ದಮ್ ಹೊಡಿತೀನಿ, ಮಧ್ಯಾಹ್ನ 12 ಗಂಟೆ ಆದ್ರೆ ನಿದ್ದೆ ಹೊಡಿತೀನಿ. ಎಷ್ಟು ಕಷ್ಟ ಅಣ್ಣ ಪಾಪ ನಿಂಕ. ಸಾಯಂಕಾಲ ನಾ ಕೆಲಸ ಹುಡ್ಕೋಣ ಅಂತೇಳಿ ಪ್ಯಾಟೆಗೆ ಹೋಗ್ತೀನಿ. ಪ್ಯಾಟೆಗೆ ಹೋತಾನೆ ಘಮ ಘಮ ಅಂತೇಳಿ ಎಗ್ ರೈಸು, ಗೋಬಿ ರೈಸು, ಆಮೇಲೆ ಆ ಬಿರಿಯಾನಿ ಸ್ಮೆಲ್ಕ ಕೆಮ್ಟಾಗಿ ಹೋಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಕಣ್ಣು ತುಂಬ ನಿದ್ದೆ ಮಾಡಿಬಿಡ್ತೀನಿ. ನೀನು ಹೀಗೆ ಮಾತಾಡ್ತಾ ಇದ್ರೆ ಎಗ್ರಿಸಿ ಓದಿತೀನಿ. ಇಷ್ಟು ಮುಂದೆ ಇದೆ. ಅಲ್ಲ ಸ್ವಾಮಿ, ಈ ಲೇಜಿನೆಸ್ ಹೋಗಕ್ಕ ಏನನ್ನ ಕ್ರೇಜಿಯಾಗಿ ಪರಿಹಾರ ಕೊಡ್ರಿ ಅಂದರೆ ಹಿಂಗೆ ಬೈಯೋದ? ಏ ಅಪ್ಪಯ್ಯ, ಇಷ್ಟೊತ್ತು ನಮ್ಮ ಭಾಷೆಗೆ ಹೇಳಿದ್ನೆ. ಅದನ್ನ ಲೇಜಿನೆಸ್ ಅನ್ನಲ್ಲ, ಮೈಬಾರ ತಿಕ್ಕಬಾರ ಅಂತಾರೆ. ಜಾಡ್ಸೋದ್ರೆ ಜಂಕೋಟೆಯಲ್ಲಿ ಬಿದ್ದಿರ್ತೀಯ. ಎದಾರ ಮೇಲೆ ಅನಿಷ್ಟ ಮುಂಡೆ ಬಂದ್ಬಿಡ್ತಾವೆ. ಕೂತ್ಕೊಂಡು ತಿನ್ನೋರಿದ್ರೆ ಕೋಟ್ಗಳಿರೋನು ಕೂಡ ಕೇಳ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ. ಬಗ್ಸ್ ದುಡಿಯೋಕ್ಕಾಗಲ್ಲ. ಅನಿಷ್ಟ ಮುಂಡೆವು ಬಂದ್ಬಿಡ್ತಾವೆ. ಲೋ, ನನಗೆ ಯಾಕೋ ತಲೆನೋಯ್ತಾ ಇದೆ, ಅವ್ರನ್ನ ಸ್ವಲ್ಪ ತಿರೋ ಕೇಳು, ಟೀ ಕುಡಿಬೇಕು. ಅಣ್ಣ, ಅಲ್ಲಟ್ಟಿನ ಬೆಲ್ಲಟ್ಟಿನ? ಇಲ್ಲ, ಸುಣ್ಣುಟ್ಟಿ. ಹೇಳಿದ್ ಮಾಡೋ ಬದಲು. ಶಿವನೇ ಪರಮೇಶ್ವರ, ಹರ ಹರ ಮಹಾದೇವ. ಏ ಇದ್ದೀಯೇನೆ ಮನೇಲಿ? ಅಯ್ಯೋ, ಮನೇಲೇ ಇದ್ದೀನ್ರಿ, ಎಲ್ಲಿ ಹಾಳಾಗಿ ಹೋಗ್ತೀನಿ. ಚೂರು ಕಾಫಿ ಟೀ ಇದ್ದೆ ತಗೊಂಬಂದು ನನ್ನ ತಲೆ ಮೇಲೆ ಸುರಿ. ತಲೆ ತುಂಬಾ ನೋವ್ತಾ ಇದೆ. ಬಂದೆ ತಾಳಿ. ಏನ್ರಿ ನಿಮ್ ಗೋಳು? ಆ ಮುಖಾನ ಮುಳ್ಳು ಕಂಪೆ ಮಾಡ್ಕೊಂಡಿದ್ದೀರಲ್ಲ, ಏನು ಬಂದಿದೆ ನಿಮಗೆ? ಅಯ್ಯೋ, ಬೆಳಿಗ್ಗೆನೆ ಅವನು ಯಾವನೋ ತರಳೆ ಮುಂಡೆದು ತಲೆ ತಿಂದುಬಿಟ್ಟ. ತಲೆ ನೋಯ್ತಾ ಇದೆ. ಕೊಡೆ ಇಲ್ಲಿ ಟೀ. ಮೊನ್ನೆ ಆ ನಾರಾಯಣಪ್ಪನವ್ರು ಕೊಟ್ಟಿರೋ ಸಾಮಗ್ರಿಗಳಲ್ಲಿ ಏನೂ ಇಲ್ಲ. ಅವ್ರೇನ್ ಗತಿ ಇಲ್ದೋರ? ಅಕ್ಕಿ ಬೇಳೆ ಬೆಲ್ಲ ಆದ್ರೂ ಬೇಡವೆ ಅವ್ರ ಮುಖಕ್ಕೆ? ಸಂಭಾವನೆ ಆದ್ರೂ ಸರಿಯಾಗಿ ಕೊಟ್ರೋ ಇಲ್ವೋ? ಇರೋರು ಯಾರು ಕೊಡಲ್ವೇ, ಇಲ್ದೋರ್ಗೆ ಕೊಡೋ ಮನಸ್ಸಿರೋದು. ಅಯ್ಯೋ, ಸರಿಯಾದ ಸಂಭಾವನೆ ಕೊಟ್ಟಿಲ್ಲ ಅಂದ್ರೆ ಕರ್ಮ ಕಳಿಯಲ್ಲ ಅಂತ ಗೊತ್ತಿಲ್ವಾ ಮುಂಡೆವಕ್ಕೆ? ಅಯ್ಯೋ, ಅದೆಲ್ಲ ಬಿಡೆ, ಹೋಗಿ ನೀನು ಅಡಿಗೆ ಮಾಡು. ಜನ ಜಾಸ್ತಿ ಬಂದಿದ್ದಾರೆ. ಆಯ್ತಾ, ಲೋಟ ನಿಲ್ ಕುಕ್ಕಿ. ಆಯ್ತು ತಗೋ. ಸೊಮ್ಮೆ ಬೆಳಗ್ಗೆ ಬಂದಿರೋದು, ಬೇಗ ಹೋಗ್ಬೇಕು, ಟೈಮ್ ಆಗ್ತದ, ಬೇಗ ಕಳ್ಸೋ.
ಒಳಕೋದ್ರೆ 500, ಇಲ್ಲೇ ಆದರೆ 250. ನಿಂಗೇನು ಬೇಕೋ ಎಲ್ಲ ಹೇಳ್ತೀನಿ. ಯಾವ್ದು ಬೇಕು? 250, 500 ರೂಪಾಯಿ, 250, 500 ರೂಪಾಯಿ, 250, 500 ರೂಪಾಯಿ. ಏ ಮನು, ನೆಕ್ಸ್ಟ್ ಟೋಕನ್ ಕಳ್ಸೋ. ಕಳಿಸ್ತಾ ನೋಡಮ್ಮ, ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಮ್ಮ ಸ್ವಾಮಿಗಳ ಹತ್ರ ಹೇಳ್ಕೊಳ್ಳಿ. ಪಂಚಾಂಗ ನೋಡಿ ಪರಿಹಾರ ಹೇಳ್ತಾರೆ. ಸಮಯ ಇವನು ನನ್ನ ಮಗನು, ಇವನ್ಕ 25ನೇ ವರ್ಷದಾಗ ಏನೋ ಗಂಡ ಆಯ್ತಂತೆ. ಪಂಚಾಂಗ ನೋಡಿ ಏನಾದರೂ ಪರಿಹಾರ. ಮದುವೆ ಮಾಡಿದ್ರೆ 4 ಜನ ಹುಡುಗಿರ ಗಂಡತನ, ಇವನು ಗಂಡ ಅದಂತೆ ಗಂಡ, ಇವನು ಪಿಂಡ. ನನ್ನ ಮನ್ಸಾಗ ಅನ್ಕೊಂಡಿದ್ದೆಲ್ಲ ಇದಕ್ಕೆ ಹೆಂಗೆ ಗೊತ್ತಾಗ್ತದ? ಎಷ್ಟೊತ್ತು ನೋಡ್ತೀರಾ? ಏನೋ ಒಂದು ಹೇಳಿ ಸ್ವಾಮಿ. ಓ ಸ್ವಲ್ಪ ಹೊತ್ತಿರು. ಇಲ್ಲ ಬಾ, ನೀನೇ ನೋಡ್ಬಾ ಪಂಚಾಂಗ. ಇಲ್ಲ, ನೀವೇ ಸ್ವಲ್ಪ ಹೇಳ್ಬಿಡಿ. ನೋಡಮ್ಮ, 11 ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ನವಗ್ರಹಗಳಿಗೆ 11 ಸುತ್ತಾಕ ಕೇಳೋ. ಕೊನೆ ಶನಿವಾರ ಅಭಿಷೇಕ ಮಾಡಿಸ್ರಿ, ಅಲ್ಲಿಗೆ ಸರಿ ಹೋಗ್ತದೆ. ಆಯ್ತು ಸ್ವಾಮಿ, ಮಾಡಿಸ್ತೀನಿ. ಅವ್ನು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸರ್. ಸ್ವಾಮಿ, ಏನಮ್ಮ ನಿಂದು ತಿರುಗಿ? ಅದೇನು ಹೇಳಮ್ಮ. ಹೋ, ಅದೇನಂತ ಹೇಳಮ್ಮ ಬೇಗ. ನಿನ್ನೆ ಹುಡುಗರ ಜೊತೆ ಹೋಗ್ಬಿಟ್ಟು ಯಾರನ್ನೋ ಮಾಡ್ಬೇಕು ಅಂದ್ರು. ಹ್ಞೂ ಸ್ವಾಮಿ, ಜೈಲ್ಗೆ ಹೋಗ್ದಿರ ಏನನ್ನ ಒಂದು ಪೂಜೆ ಇದ್ರೆ ಮಾಡಿಸಿ. ಮಾಡ್ರು ಮಗನ್ ಕರ್ಕೊಂಬಂದು ಶಾಸ್ತ್ರ ಕೇಳಕ್ ಬಂದಿದ್ಯಾ? ನಾನು 500 ಆತ್ನಿ ಸರೋಯ್ತು. ಲಾಯರ್ ಏನಾಗಿದ್ರೆ ಬೇಲ್ ಸಿಕ್ತಾರೆ ಜೈಲ್ಗೆ ಹಾಕ್ಸ್ಬಿಡ್ತಾ ಇದ್ದೆ. ಏನಾಯ್ತ್ರಿ? ಎದ್ದೇಳ್ರಿ ಮೇಲೆ. ಏನಾಯ್ತು? ಏ ಎಲ್ಲ ಹೋದ್ರು ಮನು ಇವರು? ಎಲ್ಲೋದ್ರು ಅಪ್ಪ? ಈ ಅಮ್ಮನೆಲ್ಲ ಸೈಕೋ ನನ್ನ ಮಕ್ಕಳ ಸವಾಸ ತಗೊಂಬಂದು ಎಂತವ್ರ ಬರ್ತಾರ ಇಲ್ಲಿಗೆ. ಅಲ್ಲ, ಅವ್ನ್ ಕೊಲೆ ಅನ್ನ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನೀವ್ ಯಾಕೆ ಜೈಲ್ಗೆ ಹಾಕಿಸ್ತೀನಿ, ಬೇಲ್ ಸಿಗದೆ ಇರೋ ತರ ಮಾಡ್ತೀನಿ ಅಂತಂದಿದ್ದು? ಶಾಸ್ತ್ರ ಹೇಳ್ದ, ಸಂಭಾವನೆ ತಗೊಂಡ ಅಂತ ಸುಮ್ನೆ ಕೂತ್ಕೋಬೇಕಾಗಿತ್ತು. ಊರವ್ರು ಸಹ ಬರೆಯಲ್ಲ, ನಿಮ್ಗೆ ಯಾಕ್ರಿ ಬೇಕು? ಏ ಅವ್ನು ಅಷ್ಟು ದೊಡ್ಡ ಸೈಕೋ ನನ್ನ ಮಗ ಅಂತ ನನಗೇನೆ ಗೊತ್ತಿತ್ತು. ಇನ್ ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅಣ್ಣ ಕಿವ್ಯಾಗ ನಾರಾಯಣ ಮಂತ್ರ ಹೇಳ್ಬೇಕಾಯ್ತು. ಏ ಇವಳೆ ರಾತ್ರಿಗೆ ಗಸಗಸೆ ಪಾಯಸ ಮಾಡು, ಬಹಳ ದಿನ ಆಯ್ತು. ಅಣ್ಣ, ಈ ಗಸಗಸೆ ಪಾಯಸ ಏನಕ್ಕೆ ಒಳ್ಳೇದು? ಏ ಅದೆಲ್ಲ ನಿನ್ಗೆ ಯಾಕೋ? ಪಂಚಾಂಗ ಕಲಿಯಕ್ಕೆ ಬಂದಿದ್ಯಾ? ಪಂಚಾಂಗ ಕಲಿ. ಬೇಕು ಅಂತಂದ್ರೆ ಒಂದು ಲೋಟ ಪಂಚಾಮೃತ ಕೊಡಿ, ಅಷ್ಟೇ. ಹೆಚ್ಚಿಗೆ ಮಾತಾಡ್ಕೊಡ್ದು. ಹೇಳಿದ್ರೆ ಏನು ಆಗ್ಬಿಡ್ತೈತಾ? ಸ್ವಾಮಿ ನಮಸ್ಕಾರ ಸ್ವಾಮಿ. ಜುಟ್ ಸ್ವಾಮಿ ನಿಮ್ಗೂ ನಮಸ್ಕಾರ. ಯಾವ ಊರು? ಶಿಡ್ಲರ್ ಹತ್ರ ಕಾಕ್ಸಕೊಂಡೇಳಿ ಸ್ವಾಮಿ. ಏನಪ್ಪ ನಿನ್ನ ಸಮಸ್ಯೆ? ಏನಂತ ಹೇಳಿ ಸ್ವಾಮಿ, ಮದುವೆ ಆಗಿ 5 ವರ್ಷಗಳಾಯ್ತು. 5 ವರ್ಷಗಳಿಂದ ಏನು ಮಾಡಬಾರ್ದು, ಪೂಜೆ ಇಲ್ಲ, ನೋಡಬಾರ್ದು ದೇವಸ್ಥಾನಗಳಿಲ್ಲ. ಎಲ್ಲ ಮಾಡಿದ್ರು ಒಂದು ಪಿಂದೆಕಾಯಿ ಕಚ್ಚಿಲ್ಲ ಸ್ವಾಮಿ. ಪಿಂದೆಕಾಯಿ ಗಿಡದಲ್ಲಿ ಬಿಡೋದು? ಹಂಗಲ್ಲ ಸ್ವಾಮಿ, ಮಕ್ಕಳಾಗಿಲ್ಲ ಅಂತ ಇದ್ದೀನಿ. ಹಂಗ ಬೊಗಳು. ಎಲ್ಲಿ ಕೈ ಕೊಡೋ. ಏ ಗಡ್ಡ ಮುಂಡೆ ಇದೆ, ಎಡಗೈ ಕೊಡೋದು ಹೆಂಗಸರು, ಗಂಡಸರು ಬಲಗೈ ಕೊಡಬೇಕು. ನಿನಗೆ ಸಂತಾನ ಭಾಗ್ಯ ಇದೆಯಲ್ಲೋ, ದಡ್ಡ ಮುಂಡೆ ಇದೆ. ಅದೇನೋ ಮನೆಯಾಗ ಒಂದು ಮಗು ಓಡಾಡ್ತಾ ಇಲ್ಲ ಸ್ವಾಮಿ. ಏನ್ ಕೆಲಸ ಮಾಡೋದು? ನಾನು ತರಕಾರಿ ಮಾರ್ತೀನಿ ಸ್ವಾಮಿ. ಹಿಂಗೆ ಸಂತೆಗಳಿಗೆ ಹೋಗ್ತೀನಿ ಸ್ವಾಮಿ. ಸಂತಿಗಳು? ಭಾನುವಾರ ದೇವನಹಳ್ಳಿ ಸಂತೆ, ಸೋಮವಾರ ಇಂಡಿನಾಳು ಸಂತೆ, ಮಂಗಳವಾರ ಮುಳಬಾಗಿಲು ಸಂತೆ, ಹಿಂಗೆ ದಿನ ಒಂದೊಂದು ಸಂತೆಗೆ ಹೋಗಿ ವ್ಯಾಪಾರ ಮಾಡಿ ಬರ್ತೀನಿ ಸ್ವಾಮಿ. ಹಗಲೆಲ್ಲ ಸಂತಿಗಳಿಗೆ ಹೋಗ್ತೀಯಾ? ರಾತ್ರಿ ಹೊತ್ತು ಏನ್ ಮಾಡ್ತೀಯಾ? ಬೆಳಗ್ಗೆಲ್ಲ ವ್ಯಾಪಾರ ಮಾಡಿರ್ತಾನೆ ಸ್ವಾಮಿ. ರಾತ್ರಿ ಹೊತ್ತು ಕೂತ್ಕೊಂಡು ಆ ಕಾಸು ಲೆಕ್ಕ ಹಾಕ್ತೀನಿ ಸ್ವಾಮಿ. ಹಗಲೆಲ್ಲ ಸಂತೆಗಳಿಗೆ ಹೋಗ್ತೀಯಾ, ರಾತ್ರಿ ಎಲ್ಲ ಬಂದಿರೋ ದುಡ್ಡು ಲೆಕ್ಕ ಹಾಕ್ತೀಯ. ಹಗಲೆಲ್ಲ ಸಂತೆಗಳಿಗೆ ಹೋಗ್ತಾನೆ, ರಾತ್ರಿ ಎಲ್ಲ ಲೆಕ್ಕ. ಹಗಲೆಲ್ಲ ಸಂತೆ, ರಾತ್ರಿ ಎಲ್ಲ ಲೆಕ್ಕ. ಮಕ್ಕಳಾಗು ಅಂದ್ರೆ ಎಲ್ಲಾತವೋ ಬೋಡಮ್ಮನ್ ಬೀಳಲ್ಲಿ. ಏ ಮನು ತಗಳ ದೊಣ್ಣೆ. ಓ ಏನು 500ಗಳು ಕೂತ್ಕೊಂಡಿರೋ ಹತ್ರ ಕಾಸುಗಳು ಜಾಸ್ತಿ ಆಗ್ಬಿಟ್ಟು ಹೊಟ್ಟೆಗಳು ಬೆಳೆಸ್ಕೊಂಡು ರನ್ನಿಂಗ್ ರೇಸ್ ಬರ್ತಾ ಇದ್ದೀರಾ? ಏ ಶಾಸ್ತ್ರ ಹೇಳೋದು ನಮ್ಮ ವೃತ್ತಿ, ಅದು ಭಗವಂತನ ನಮಗೆ ಕೊಟ್ಟಿರೋ ಶಕ್ತಿ, ಗೊತ್ತೇನಾ? ದಡ್ಡ ಮುಂಡೆ ಇದೆ. ಓ ನೋಡಿದ್ದೀನಿ ಬಿಡಿ ನಿಮ್ಮ ಶಕ್ತಿಗಳು, ನಿಮ್ಮ ವೃತ್ತಿಗಳು. 2 ತಿಂಗಳಿಂದ ನಾನು ಶಾಸ್ತ್ರ ಕೇಳಕ್ಕೆ ಬಂದರೆ 3 ತಿಂಗಳಾದಮೇಲೆ ವಾಹನ ಯೋಗ ಬರ್ತದೆ, ಆಸ್ತಿ ಯೋಗ ಬರ್ತದೆ, ಒಳ್ಳೆ ಭೋಗ ಬರ್ತದೆ ಅಂತೆಲ್ಲ ಹೇಳಿದ್ರಿ. ಯಾವ ಭೋಗನೂ ಬರೋಲ್ಲ, ಯಾವ ಯೋಗನೂ ಬರೋಲ್ಲ. ಇನ್ನು ರೋಗಗಳು ಬಂದು ಸಾಯ್ತಾ ಇದ್ದೀನಿ. ಲೇ ಅಪಾಯ, ಈ ಪ್ರಪಂಚದಾಗ ಗ್ರಹಗಳು ಅವೇ ಅನ್ನೋದು ಎಷ್ಟು ಸತ್ಯನೋ, ಗ್ರಹಗತಿಗಳು ಅವೇ ಅನ್ನೋದು ಅಷ್ಟೇ ಸತ್ಯ. ಮಲ್ಕೊಂಡಿದ್ದಾಗೆ ಎಲ್ಲ ಆಗಬೇಕು, ಕೂತ್ಕೊಂಡಿದ್ದಾಗೆ ನಾನು ಬೆಳೆದು ಬಿಡ್ಬೇಕು ಅಂದ್ರೆ ಎಲ್ಲಿಗೆ ಸಾಧ್ಯ?
ಕೆಲಸ ಮಾಡಬೇಕು. ಇಚ್ಛಾಶಕ್ತಿ ಇದ್ರೆ ನೀನು ದೊಡ್ಡವನಾತ್ಯ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇದ್ರೆ ಭಗವಂತನು ಮ್ಯಾಲಿನಿಂದ ಕೂಡ ಆಶೀರ್ವಾದ ಮಾಡ್ತಾನೆ. ಕಷ್ಟ ಬಿದ್ದು ಎಲ್ಲ ದೇವ್ರ ಆಶೀರ್ವಾದ ಮಾಡೋಂಗಿದ್ರೆ ಐನೂರುಗಳ್ದು ನಿಮ್ದೇನು ಕೆಲಸ? ಭಕ್ತರ ಕಷ್ಟನ ಭಗವಂತನವರೆಗೂ ತಲುಪಿಸೋದಕ್ಕೆ ವಾರದಿ ಕಟ್ಟೋರು ಕಣ ನಾವು. ತಂತ್ರಜ್ಞಾನ ಇವತ್ತು ಬಂದಿರ್ಬೋದು, ಆದ್ರೆ ಜಗತ್ತಿಗೆ ಮಂತ್ರಜ್ಞಾನ ತೋರಿಸಿಕೊಟ್ಟವರು ನಾವು. ಇಂಥ ಐನೂರುಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಎಲ್ಲ ಐನೂರುಗಳು ಏನೇನು ಮಾಡ್ತೀರಿ ಅಂತ ಗೊತ್ತಿಲ್ಲ ನನ್ಗೆ. ಮರದಲ್ಲಿ ಬಿಟ್ಟಿರೋ ಕಾಯಿಗಳಲ್ಲಿ ಒಂದೋ ಎರಡೋ ಉಳುಕಿರ್ಬೋದು, ಹಂಗಂತ ಮರದಲ್ಲಿರೋ ಕಾಯಿಗಳೆಲ್ಲ ಉಳುಕಿರಲ್ವೋ? ನಮ್ಮ ಸಮುದಾಯದಲ್ಲಿ ಒಂದೋ ಎರಡೋ ಉಳುಕಿರ್ಬೋದು, ಅದಕ್ಕೆ ಇಡೀ ಸಮುದಾಯ ನಿಂದನೆ ಮಾಡ್ತೀನೋ? ಇಷ್ಟಕ್ಕೂ ಇದೆಲ್ಲ ನಿನ್ನ ಹತ್ರ ಮಾತಾಡೋಂಥ ಅವಶ್ಯಕತೆನೇ ಇಲ್ಲ. ನಮಸ್ಕಾರ ಎಲ್ಲರಿಗೂ. ನೀವು ಭಾಳ ನಮಗೆ ಆಶೀರ್ವಾದ ಮಾಡಿದ್ದೀರಿ. ಆದರೆ ಅದೇನೋ ಸಬ್ಸ್ಕ್ರೈಬ್ ಅಂತಾರಲ್ಲ, ಅದನ್ನು ಮಾಡ್ಕೊಂಬಿಡಿ, ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಅದರಲ್ಲಿ ಏನೋ ಪಕ್ಕದಲ್ಲಿ ಒಂದು ಗಂಟೆ ಇರುತ್ತಲ್ವೇ, ಅದನ್ನು ಹೊಡೆದು ಬಿಡಿ. ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಒಂದು ಇರುತ್ತೆ, ಅದನ್ನು ಹಾಗೆ ಕ್ಲಿಕ್ ಮಾಡಿ ಹೈಕ್ ಪಾಯಿಂಟ್ಸ್ ಬರುತ್ತೆ. ಮತ್ತೆ ಹಾಗೆ ಎಲ್ಲರೂ ತುಂಬ ಜನ ನೋಡ್ತಾ ಇದ್ದೀರಾ, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಆ ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸಹ ಮುಂದಿನ ವಿಡಿಯೋಗಳು ಮಾಡೋದಕ್ಕೆ ಒಂದು ಎನರ್ಜಿ, ಶಕ್ತಿ ಅನ್ನೋದು ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಹೌದೌದೌದು. ಏನೋ ಹೋಗೋಣ, ಇಂಥ ದೊಡ್ಡ ಕೇಸುಗಳು ತಗೊಳೋದು ಬಿಟ್ಬಿಟ್ಟು ಎಲ್ಲ ಪುಡ್ ಕೇಸುಗಳು ತಗೊಂಡು. ಯಾವ ಕೇಸ್ ಅಂದ್ರೆ ಆ ಕೇಸ್ ತಕೊಳಕ ಸೂಟ್ ಕೇಸ್ ಅಲ್ಲ, ಕೋರ್ಟ್ ಕೇಸು. ಇದಕ್ಕೊಂದು ಲೀಡ್ ಇರ್ತದ, ಇದಕ್ಕೊಂದು ಲಾ ಇರ್ತದ. ಅದನ್ನೆಲ್ಲ ನೋಡಿ ತಕೊಂಬೇಕು, ಗೊತ್ತಾ? ಕೇಸ್ಕ ಲೀಡ್ ಸಿಕ್ಕಕ್ ಮುಂಚೆನೆ ನೀನ್ ದೊಡ್ಡ ಲೀಡರ್ ತರ ನ್ಯಾಯ ಪಂಚಾಯತಿ ಮಾಡ್ಬಿಟ್ರೆ ಕೋರ್ಟ್ಗೆ ಯಾರು ಬರ್ತಾರ, ದುಡ್ಡು ಕಾಸು ಯಾರು ಕೊಡ್ತಾರ? ಹೂನಪ್ಪ, ನಿನ್ ಲೀಟರ್ ನೀರಾಗ ಕ್ವಾಟ್ರ್ ಎಣ್ಣೆ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ಟು ನಮ್ಮ ಹೊಟ್ಟೆ